ಪಬ್ಲಿಕ್ ಫಸ್ಟ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಒಬ್ಬ ವಿಶೇಷ ಅತಿಥಿಯನ್ನ ಭೇಟಿ ಮಾಡೋದಕ್ಕೆ, ಅವರನ್ನ ಪರಿಚಯ ಮಾಡಿಕೊಡೋದಕ್ಕೆ ಇವತ್ತು ಬಂದಿರುವಂತದ್ದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಕಲ್ಲೇಶ್. ಇವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹಾಗೆ ಉಪ್ಪಾರ ಸಮುದಾಯದ ರಾಜ್ಯ ಮಟ್ಟದ ನಾಯಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಲ್ಲಿ ಗೆದ್ದಾದ್ಮೇಲೆ ಬಹಳಷ್ಟು ಇಲ್ಲಿನ ತಳ ಸಮುದಾಯಗಳಿಗೆ ಹಾಗೆ ಶೋಷಿತ ವರ್ಗದವರಿಗೆ, ಬಡವರಿಗೆ ಸಾಕಷ್ಟು ಅನುಕೂಲಗಳನ್ನ ಮಾಡಿ ಜೆಡಿಎಸ್ ಪಕ್ಷದಲ್ಲಿ ಅವರು ಸಂಘಟಿತರಾಗಿ ಅನೇಕ ರೀತಿಯಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ರು. ಈಗ ರಾಜಕೀಯದಿಂದ ಸ್ವಲ್ಪ ಅವರು ಏನು ಶಾಸಕರಿಂದ ಸ್ವಲ್ಪ ದೂರ ಉಳಿದು ಈಗ ಸ್ವತಃ ನಾನೇ ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ MLA ಆಗಿ ಮುಂದೆ ಬರ್ತೀನಿ ಅನ್ನುವಂತ ಒಂದು ದೊಡ್ಡ ಧ್ಯೇಯೋದ್ದೇಶವನ್ನ ಇಟ್ಕೊಂಡು ಇವತ್ತು ಜನಗಳ ಬಳಿ ಹೋರಾಟವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ಮುಂದಿನ ಗುರಿ ಏನು, ರಾಜಕೀಯದ ನಿಲುವುಗಳೇನು, ಅವ್ರು ಯಾಕೆ ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಅವ್ರ ಬಳಿಯೇ ಸ್ವತಃ ಕೇಳೋಣ. ಸರ್, ಕಲ್ಲೇಶ್ ಅಂದ್ರೆ ಜೆಡಿಎಸ್ ಅಂದ್ರೆ ಕಲ್ಲೇಶ್ ಅಂತ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇದ್ದಿದ್ದು, JDS ನಲ್ಲಿ ಇದ್ದೀರಾ ಇವಾಗ ಅನ್ನೋದು ಯಕ್ಷ ಪ್ರಶ್ನೆ. ನಾವು JDS ಅಲ್ಲಿ ಪಕ್ಷದಿಂದ ನಾವು ದೂರ ಸರಿದು ಹೆಚ್ಚು ಕಮ್ಮಿ ವರ್ಷದ ಮೇಲೆ 6 ತಿಂಗಳು ಐತೆ. MP ಚುನಾವಣೆ 2 ತಿಂಗಳಿತ್ತು. ನಮ್ಮ ತಂದೆಯರು ಸುರೇಶ್ ಬಾಬು ಅಂದ್ರೆ ಬಹಳ ಪ್ರೀತಿ ಮಾಡಿಕೊಂಡಿದ್ರು. ಆಮೇಲೆ ಅವ್ರ ಕಾರ್ಯದಲ್ಲಿ ಎಲ್ಲ ನಮ್ಗೆ ಯಾಕೋ ಒಂದು ಸ್ವಲ್ಪ ಅಡಚಣೆ ಎಲ್ಲ ಮಾಡಿರು. ಆಮೇಲೆ ಸಮಯ ಸಂದರ್ಭಕ್ಕೆ ಬರಲಿಲ್ಲ, ನಮಗೆ ಬೇಜಾರಾಯಿತು. ಆಮೇಲೆ ನಮ್ಮಲ್ಲಿ ಹೈಕಮಾಂಡ್ JDS ಇಲ್ಲೆಲ್ಲ BJP ವಿರುದ್ಧ ನಾವೆಲ್ಲ ಚುನಾವಣೆ ಮಾಡ್ಕೊಂಬಂದಿದ್ದು. BJP ವಿರುದ್ಧ ಚುನಾವಣೆ ಮಾಡ್ಕೊಂಬಂದ್ರೆ ಸೋಮಣ್ಣವ್ರು ಬತ್ತಿದ್ದಂಗೆ ಯಾವ ಕಾರ್ಯಕರ್ತರು ಸಿಗ್ಲಿಲ್ಲ, ಯಾವ ಕಾರ್ಯಕರ್ತರು ಬೇಕಿಲ್ಲ, ಯಾವ ಕಾರ್ಯಕರ್ತರು ಮೀಟಿಂಗ್ ಕರೀಲಿಲ್ಲ. ನಮ್ಮ ತಂದೆಯರು ಭಾಳ ಆಸೆ ಮಾಡಿಕೊಂಡಿದ್ರು ಸುರೇಶ್ ಬಾಬು ಮೇಲೆ. ಅದಕ್ಕೆ ನಮಗೆ ಬೇಜಾರಾಯಿತು. ನಾವು ಅವತ್ತಿಂದಲೇ ಡಿಸೈಡ್ ಮಾಡ್ಬಿಟ್ಟು ಬೇಡ, ಇದು ಅಂಥ ವ್ಯಕ್ತಿ ಸತ್ತಾಗ ನಿಧನ ಆದಾಗಲೂ ಈ ಅಪ್ಪ ಬಂದು ಕುಕಣಕ್ಕೆ ಆಗಲಿಲ್ಲ, ಏನು ರೋಟ್ರಿ ಮೀಟಿಂಗ್ ಏನು ದೊಡ್ಡದಾಗಿರಲಿಲ್ಲ, ಇನ್ನೊಂದು ದಿವ್ಸ ಕರ್ಕೊಂಬೋದಾಯಿತು ಅಂತೇಳಿ ನಮಗೆ ಬೇಜಾರಾಯಿತು. ಅವತ್ತಿಂದ ನಾನು ಕಾರ್ಯರೂಪಕ್ಕೆ ನನಗೆ ಯಾವ ಮೆಟ್ಲು ಸಿಗುತ್ತೋ ನಾನು ಮುಂದಿನ ದಿವಸದಲ್ಲಿ ವಿಧಾನ ಕ್ಷೇತ್ರದ ಅಭ್ಯರ್ಥಿಯಾಗಿ ಕನ್ನಡ ನೆಲೆ ಇಲ್ಲಿ ಹುಟ್ಟಿದೀವಿ, ಕನ್ನಡ ನಾಡಲ್ಲಿ. ಆ ನೆಲೆ ನಮಗೆ ಬಾಡೂರು ಬಗ್ರು ಇವತ್ತು ಇಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಮೂಲೆಯಿಂದಲೂ ಪ್ರೆಸರ್ ಐತೆ. ನಮ್ಗೇನು ಚುನಾವಣೆ ಮಾಡೋಕ್ಕಂತೂ ಎರಿಕಣಲ್ಲ, ಮಾಡ್ತೀವಿ. 28ಕ್ಕೆ ಚುನಾವಣೆ ಅಭ್ಯರ್ಥಿಯಾಗಿ ನನಗೆ ಯಾವ ಮೆಟ್ಲು ಸಿಗುತ್ತೋ, ಯಾವ ಪಕ್ಷ ಕರೆದು ನನಗೆ ಟಿಕೆಟ್ ಕೊಡ್ತಾರೆ, ಯಾವ ಮೆಟ್ಲಲ್ಲಿ ನಾನು ಹೋಗ್ತೀವಿ. JDS ಸಂಪರ್ಕ, ನಾನೇನು JDS ಅಲ್ಲಿ ಇದ್ದಿದ್ದೆ 27 ವರ್ಷ. ನಾವು JDS ಬಂದು ಓಟ್ ಹಾಕಪ್ಪವರಿಂದಲೂ ನಾವು JDS ಅಲ್ಲಿ ಇದ್ದು. ನಾವು JDS ಬಗ್ಗೆ, ದೊಡ್ಡವ್ರ ಬಗ್ಗೆ ಎಲ್ಲ ಮಾತಾಡೋವಷ್ಟು ದೊಡ್ಡವನಲ್ಲ ನಾನು. ಅವರು ನಮ್ಮನ್ನ ಬಿಂಬಿಸಿ ಎಲ್ಲ ಟಿಕೆಟ್ ಕೊಟ್ಟು ಇವತ್ತು ನಮ್ಮನ್ನು ಒಂದು ದೊಡ್ಡ ಮಟ್ಟಕ್ಕೆ, ನಾನು ಬೆಂಗಳೂರಲ್ಲೂ ಸಹ ರಾಜ್ಯದ ಮಟ್ಟದಲ್ಲಿ ಎಲ್ಲ ವಾರ್ಡ್ಗಳನ್ನು ಸಂಪರ್ಕ ಮಾಡಿ, ಈಗಲೂ ಚುನಾವಣೆ ಆಗಿ ನಮ್ಮ ಜಿಲ್ಲಾ ಪಂಚಾಯತಿ ಆಗಿ 10 ವರ್ಷ ಆಯಿತು. BBMPಲೂ ಸಹ ನಮ್ಮ ಪತ್ನಿ ಆದ್ರ ನೇತ್ರಾವತಿನೂ ಸಹ ನಾನು GBAಗೆ ಹಾಕ್ಬೇಕು ಅಂತ ಮನ್ಸು ಮಾಡಿ ಓಡಾಡ್ತಾ ಇದೀವಿ ಅಲ್ಲೂ ಬೆಂಗಳೂರಲ್ಲಿ. JDS ಪಕ್ಷದಿಂದ ದೂರ ಇಲ್ಲ, ನಮಗೆ ಇಲ್ಲಿ ಆಗೋದು, ಇಲ್ಲಿ ಕೆಲಸ ಕಾರ್ಯ ಇಲ್ಲಿ ಸ್ಥಳೀಯವಾಗಿ ಮೇಲೆ ಬೇಜಾರಾಗಿ ಬಿಟ್ಟಿದ್ದು ಒಂದು ಬಿಟ್ರೆ ನಾವೊಂದು ಬೇರೆ ಉದ್ದೇಶ ಏನಿಲ್ಲ. ಸುರೇಶ್ ಬಾಬು ಅವ್ರನ್ನ ಸೋಲ್ಸೋದಕ್ಕಷ್ಟೇ ಕಲ್ಲೇಶ್ ಅವ್ರು ಹೊರಟಿರೋದು, ಅವ್ರೇನು ಶಾಸಕರಾಗ್ಬೇಕು ಅನ್ನೋ ಆಸೆ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಇಲ್ಲ, ಆದ್ರೆ ನಾನು ಸೋಲಿಸ್ಬೇಕು ಅಂತ ಏನಿಲ್ಲ. ನಾವು 28ಕ್ಕೆ ವಿಧಾನ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವು ಗೆಲ್ಲ ನಿಟ್ಟಿನಲ್ಲಿ ಹೋಗ್ತೀವಿ. ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ನಮಗೆ ಗೆಲುವು ಒಂದು ಮೆಟ್ಲು, ಅದಕ್ಕೋಸ್ಕರ ಚುನಾವಣೆ ಮಾಡ್ತೀವಿ. ಸುರೇಶ್ ಬಾಬು ಸೋಲಿಸ್ಬೇಕು ಅಂದ್ರೆ ಏನು ನಮ್ಗೇನು ಚುನಾವಣೆ 27 ವರ್ಷ 4 ಸತಿ MLA ಆದಾಗಲೇ ಯಾವತ್ತ ಹಂಗ್ ಸೋಲಿಸ್ಬೇಕು ಅಂದಿದ್ರೆ ಯಾವತ್ತ ಸೋಲಿಸ್ಬಿಡ್ತಿದ್ದು ಜನ. ಅವತ್ತು ನಿಮ್ಗೇನು ಅನ್ಯಾಯ ಆಗಿರ್ಲಿಲ್ವಲ್ಲ ಸುರೇಶ್ ಬಾಬು ಅವರಿಂದ, ಇವತ್ತಾಗಿದೆ ಅನ್ಯಾಯ. ನನ್ಗೇನು ಅನ್ಯಾಯ ಮಾಡ್ಯಾರ ಅಂತಲ್ಲ, ನಮಗ್ ಬೇಜಾರಾಯ್ತು ಬಿಟ್ಟು, ನಮ್ಗೇನು ಬೇಜಾರಾಗವತ್ತಿ ಬಿಟ್ಟಿದೀವಿ. ನಮಗ್ ಬೇಜಾರಾಗ ಒಂದ್ ವೇಳೆ ಏನಾದ್ರು ಸುರೇಶ್ ಬಾಬು ಅವ್ರು ನಿಮ್ ಮನೆಗ್ ಬಂದು ಕರೆದ್ರೆ ಹೋಗ್ತೀರಾ? 50 ಸತಿ ಅಲ್ಲ, ನಾನು ನಾನು ಹೇಳ್ಬಿಟ್ಟಿದೀನಿ, ನಾನು ಇರೋವರೆಗೂ ರಾಜಕಾರಣ ಇಲ್ದಿರುವ ನಾವು ಯಾವುದೇ ಬಗ್ಗೆ ಒಂದ್ಸತಿ ಬಿಟ್ಟಾದ್ಮೇಲೆ ನಮ್ಮ ಪ್ರಾಣ ಹೋದ್ರು ನಾವು ಅದನ್ನ ನಾವು ಯಾವತ್ತೂ ನಾವು ಇದೇ ಇಲ್ಲ. ನಾವು ಒಂದ್ಸತಿ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಬಿಡ್ರಿ. ಈಗಾಗ್ಲೇ ಕಲ್ಲೇಶ್ ಅವರು ಕಾಂಗ್ರೆಸ್ಗೆ ಒಂದ್ ಕಾಲ್ ಇಟ್ಟಿದ್ದಾರೆ, ಮುಂದೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಎಲ್ಲ ಕಾಂಗ್ರೆಸ್ ನಿಂದಲೇ ಮಾಡ್ತಾರೆ ಅಂತ. ನಾವು ಇನ್ನ ಕಾಂಗ್ರೆಸ್ ನಾನು ದೊಡ್ಡ ಮಟ್ಟಕ್ಕೆಲ್ಲ ಮಾತುಕತೆ ನಡೀತಾ ಐತೆ. ಆ ದೊಡ್ಡ ಮಟ್ಟಕ್ಕೆಲ್ಲ ಮಾತುಕತೆ ನಡೆದ್ರೆ ನನಗೆ ಯಾವ ಮೆಟ್ಲು, ಒಂದೇ ಮೆಟ್ಲು ಅಂತ ಏನಿಲ್ಲ. ನಾನು ಯಾವ ಮೆಟ್ಲಲ್ಲಿ ನನಗೆ ಟಿಕೆಟ್ ಕೊಟ್ಟು ನನಗೆ ಸದಾ ಚುನಾವಣೆಯಾಗಿ ದೊಡ್ಡ ವ್ಯಕ್ತಿಗಳು ನಮ್ಮ ಕೈ ಹಿಡಿತಾರೋ ಅವ್ರ ಜೊತೆ ನಾನು ಹೋಗಕ್ಕೆ ಸಿದ್ಧವಾಗಿದ್ದೀನಿ. ಆಮೇಲೆ ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಹತ್ರ ಮಾತಾಡಿದೀವಿ, ಇಲ್ಲ ಅಂತ ಹೇಳಲ್ಲ. ನಾವು ಕಾಂಗ್ರೆಸ್ನವ್ರ ಹತ್ರ, ದೊಡ್ಡವ್ರ ಹತ್ರ, ನಮ್ಮ
ಶ್ರೀ ಶ್ರೀ ಪುರುಷೋತ್ತಮಾನಂದ ಮಹಾಸ್ವಾಮಿಗಳು ಜೊತೆಲೂ ಮಾತಾಡಿದೀವಿ. ಆಮೇಲೆ ನಮ್ಮ ಹಿರಿಯರಾದಂಥ ಈ ಸತಿ ML ಆಗಿ ನಿಗಮ ಅಧ್ಯಕ್ಷರಾಗಿ ಶಾಸಕರಾಗಿ ಪುಟ್ಟರಂಗ ಶೆಟ್ಟಿ ಅವರ ಹತ್ರಲ್ಲೂ ಮಾತಾಡಿದೀವಿ. ಸಮಾಜ ಇಲ್ಲ ಎಲ್ಲಾ ಸಮಾಜ, ಈ ರಾಜಕಾರಣಕ್ಕೆ ಒಂದೇ ಸಮಾಜ ಮೀಸಲಿಡಕ್ ಆಗಲ್ವಲ್ಲ. ಎಲ್ಲಾ ಸಮಾಜದವ್ರನ್ನ ಒಗ್ಗಟ್ಟು ಮಾಡ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ನಾವು ಹಿಂದಿನ ದಿವಸದಲ್ಲೂ ಅಷ್ಟೇ ಇಲ್ಲಿ ಲೋಕಲ್ ಅಲ್ಲಿ ಒಂದು ನಾಡ ಹಬ್ಬ ಆಗ್ಬೋದು, ಒಂದು ಸಾಮೂಹಿಕ ಮದುವೆ ಆಗ್ಬೋದು, ಒಂದು ದೇವಸ್ಥಾನ ಆಗ್ಬೋದು, ನಾವು ಆಡಂಬರದಿಂದಲೇ ಬದುಕಿದೀವಿ. ಅವತ್ತಲೂ ಅಷ್ಟೇ ಸಾಮೂಹಿಕ ಮದುವೆ ಮಾಡಿದೆ ನಾನು. ಕುಮಾರಣ್ಣನ್ ಕರೆದು 2017ರಲ್ಲಿ ನಾನು ಸಾಮೂಹಿಕ ಮದುವೆ ಮಾಡಿದೆ. ದೊಡ್ಡ ಮಟ್ಟಕ್ಕೆ ಮಾಡಿದೆ ನಾನು. ಹೌದಾ? ಅವರು ದೂರ ಉಳಿದಿದ್ದಾರೆ ಅಂದ್ರೆ ಕಾರ್ಯಕರ್ತರು ಏನು ಬೇಕಾಗಿಲ್ಲ. ಇವಾಗೆಲ್ಲ ಕಾರ್ಯಕರ್ತರು ಯಾಕೆ ಬೇಕು? ಅವತ್ತು ಚುನಾವಣೆ ಗೆಲ್ಲಕ್ ಕಾರ್ಯಕರ್ತರು ಬೇಕಾಯ್ತು. ಅವತ್ತು ಅದೇ ನಿಖಿಲ್ ಕುಮಾರಸ್ವಾಮಿ ಕರೆದು ದುರ್ಗಮ್ಮ ಬೆಟ್ಟದಲ್ಲಿ 10,000 ಜನ ಸೇರ್ಸಿದ್ದಾರೆ. ಯಾರು? ಇದೇ ಕಲ್ಲೇಶ್ ಅವರೇ ಬೇಕಾಗಿದ್ದು. ಇದೇ ಮಾಧ್ಯಮದವರು ಎಲ್ಲಾ ಸ್ನೇಹಿತರು ಇದ್ರು ಅವತ್ತು ಇದೇ ಇದನ್ನ ಜನ 25-30 ಸಾವಿರ ಜನ ಸೇರಿಸಿ ಮಾಡಕ್ ಕಲ್ಲೇಶಣ್ಣ ಬೇಕಾಯ್ತು. ಅವತ್ತು ಜನ ಬೇಕಾಯ್ತು, ಅಧಿಕಾರ ಬೇಕಾಯ್ತು. ಇವತ್ತು ಅಧಿಕಾರ ಸಿಕ್ಕೈತೆ, ಕಲೆಕ್ಷನ್ ಬೇಡ. ಆದ್ರಿಂದ ಇದಕ್ಕೆ ಪಾಠ ಕಲಿ ಭಗವಂತನೇ ಕೊಟ್ಬಿಡೋನ್ ಸಾ. ಏನ್ ಭಗವಂತ ಬಿಟ್ರಿ ಯಾರು ಸಾ? ಜನ ಮನ್ಸ್ ಮಾಡ್ರಿ ಯಾವ್ದು ನಾವು ನೀವೆಲ್ಲ ಯಾವ್ದು ಇಲ್ಲ. ಭಗವಂತ ಕಂಡ್ಬಿಟ್ರಿ ನೀವೆಲ್ಲ ಇವತ್ತು ನೋಡಿದಿರ ಮಾಧ್ಯಮಗಳಲ್ಲಿ. ಇವತ್ತು 183 ಕೋಟಿ ನಮ್ಮಲ್ಲಿ ಗಣಿ ಬದ್ಧತೆ ಸೋಮನಹಳ್ಳಿಯಿಂದ ಹಿಡಿದು ಗುಡದಪಾಳ್ಯದಿಂದ ಹಿಡಿದು ವನ್ನೇಬಾಗಿ ಲಾಸ್ಟ್ ವರ್ಗು ನಮ್ಮ ಪಂಚಾಯತಿ ಗೊಡೆಕೆರೆ ಪಂಚಾಯತಿ, ವನ್ನೇಬಾಗಿ ಪಂಚಾಯತಿ 2 ಮೇಜರ್ ಆಗಿ ಗಣಿ ಬದ್ಧತೆದು ಅನುದಾನ ಬಿಡುಗಡೆ ಮಾಡ್ಯಾರ. ಇವತ್ತು ಆ ಕೆಲ್ಸಗಳು 183 ಕೋಟಿ ಎಲ್ಲಿ ಹೋಯ್ತಾ? ಎಲ್ಲ ಸಂಧಿ ಪಂದಿ. ಅಲ್ಲೊಂದು ಸೊಂಡೇನಹಳ್ಳಿ ಅಂತ ಬ್ರಿಡ್ಜ್ ಮಾಡ್ಯಾರ. ಸೊಂಡೇನಹಳ್ಳಿ ದೇವಸ್ಥಾನ ಅಲ್ಲಿಂದ ಒಂದು ಮ್ಯಾಗ ಹೋಗಕ್ ಮುಲ್ಡಪ್ಪನ ದಾರಿಯಿಂದ ಅಲ್ಲಿ ಹೋಗಿ ಒಂದು ಟ್ರ್ಯಾಕ್ಟರ್ ಹೋಗಿ ಇನ್ನೊಂದು ಟ್ರ್ಯಾಕ್ಟರ್ ಬರಕಿಲ್ಲ. ಆ ಮಟ್ಟಕ್ಕೆ ಬ್ರಿಡ್ಜ್ ಮಾಡಿ ಎಲ್ಲ 183 ಕೋಟಿನೂ ಸಹ. ಅದು ಆದ್ಮೇಲೆ ಈಗ 1200 ಚಿಲ್ಲರೆ ಕೋಟಿ ಬಂದೈತೆ. ಎಲ್ಲಿ ಯಾವ ಅಭಿವೃದ್ಧಿ ಮಾಡ್ಯಾವ್ರೆ? ಯಾವ ಅಭಿವೃದ್ಧಿ ಆಗೈತಿ? ತಾಲೂಕು ರೋಡ್ ಆಗ್ತಾವೆ. ಅದನ್ನ ಯಾವ ಮಟ್ಟಕ್ಕೆ ಗುಣಮಟ್ಟಕ್ಕೆ ಐತಾ? ಯಾರು ಇಂಜಿನಿಯರ್ ಕರೆದು ಯಾವ ರೋಡ್ಗಳಲ್ಲಿ ಒಂದು ಗುಣಮಟ್ಟದ ರೋಡ್ ಇಲ್ಲ. ನಾವೇನ್ ಹೇಳುದು ಫಸ್ಟೇ ಗೆದ್ದಟ್ಟಿಗೆ ನೀರಾವರಿ. ನಾವೇನು ಎಲ್ಲಾ ಹಳ್ಳಿಗಳಿಗೆಲ್ಲ ಹೋದಾಗೆಲ್ಲ ಭಾಷಣ, ನಾವು ನೀರು ಹರಿಸ್ಬಿಡ್ತೀವಿ ಸತಿ ನವಲೆಕೆರೆಗೆ, ಶೆಟ್ಟಿಕೆರೆ ಕೆರೆಯಿಂದ, ಶಾಸ್ತ್ರ ಕೆರೆಯಿಂದ ಎಲ್ಲ ಹರಿಸ್ಬಿಡ್ತೀವಿ ಅಂತ ನಾವು ಭಗೀರಥನ ಹರಿಸ್ಬಿಟ್ಟು ಅಂತ ಹೇಳಿಕೆ ಬಂದು ನಾವು ಗೆದ್ದಾದ್ಮೇಲೆ ಮಾಡಿದ್ದೇನ್ ಸ್ವಾಮಿ? ನಾ ಯಾವ್ದಾರ ಅದ್ರ ಬಗ್ಗೆ ಒಂದ್ ದಿವಸ ಹೇಮಾವತಿ ಮೀಟಿಂಗ್ ಕರೆದು ಆ ಚಾನಲ್ದ ಏನಾಯ್ತು ಅದು 2200 ಕೋಟಿ ಯಾವಾಗ DK ಶಿವಕುಮಾರ್ ಅಲ್ಲಿ ಸದನದಲ್ಲಿ ಹೇಳ್ತಾರಲ್ಲ ಅವಾಗ ಆ ಗ್ಯಾಪ್ನ ಬಂದು ಇಲ್ಲಿ ಬಂದು ಹೇಮಾವತಿಯನ್ನ ಕರೆದು ಮಾತಾಡಿರೋದು. 2800 ಕೋಟಿ ಅನುದಾನ, ಇದೊಂದು 1300 ಕೋಟಿ, ಇದೊಂದು 183 ಕೋಟಿ, ತಿರ್ಗಾ ಅವರ ಶಾಸಕರ ನಿಧಿ ಅನುದಾನ. ಏನ್ ಅಭಿವೃದ್ಧಿ ಐತೆ? ಅಭಿವೃದ್ಧಿ ಏನ್ ಬರೀ ರೋಡ್ಗಳದು ನಾವೇನ್ ಮಾಡುದು? ಫಸ್ಟ್ಗೆ ಗೆದ್ದಟ್ಟಿಗೆ ಒಂದು ನಮ್ಮ ಗಣಿ ಬದ್ಧತೆ ಎಲ್ಲಾ ಪಂಚಾಯತಿಗಳಿಗೂ ಚಿಕ್ಕದಾಗಿ ಒಂದು ಹಾಸ್ಪಿಟ್ಲ್ ಮಾಡ್ಬೋದೈತೆ. ಎಲ್ಲಾ ಪಂಚಾಯತಿಗಳಿಗೂ ಹಣ ಏನು ಇವ್ರದ್ದೇನ್ ನಿಧಿ ಗಣಿ ಬದ್ಧತೆ ಇತ್ತು. ಆ ಇದ್ರಲ್ಲಿ ತಾಲೂಕ್ ಆಫೀಸಲ್ಲಿ ಒಂದು ಡಾಕ್ಟ್ರು ಇಬ್ರಾಳೆ ಇರ್ತಾರೆ. ಅಲ್ಲಿಗೆ ಏನಾರ ಹೋದ ಒಂದು ಆಂಬುಲೆನ್ಸ್ ಇಲ್ಲ. ಒಂದು ಮಲ್ಟಿ ಹಾಸ್ಪಿಟ್ಲ್ ಮಾಡ್ಬೋದಾಯ್ತಲ್ಲ. ಈಗ ಹೇಳ್ತಾರೆ ಇಲ್ಲೆಲ್ಲ KB ಕ್ರಾಸ್ ಹತ್ರ ಸೆಂಟರ್ ಮಾಡ್ಬಿಡೋಣ. ನಮ್ ತಾಲೂಕಿಗೆ ಬಂದಿದ್ ಭಾಗ್ಯನು ಅಂತ ನಾನು ಪ್ರಶ್ನೆ ಮನೆಗೆ ಸುರೇಶ್ ಬಾಬು ಮತ್ತೆ ಏನು ಜನಸ್ಪಂದನ ಕಾರ್ಯಕ್ರಮ ಇದೆಲ್ಲ ಮಾಡ್ತಿದಾರಲ್ಲ. ಮನೆ ಮಗ ಅಂತ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ಬೇಕು. ಎಲ್ಲಿ ತಾಲೂಕ್ ಆಫೀಸಲ್ಲಿ ಕುಕೊಂಡು ಮನೆ ಮಗ ಅಂತ ಅವ್ರಿಂದ ಹೋದ್ರೆ ಇದೇ ಪುರಂದರ್ ಯಾಕೆ ಹೋದ್ರು? ಎಲ್ಲ ಮನೆ ಮಗ ಮಾಡಕ್ ಹೋಗಿ ಮನೆ ಮಗ ಮಾಡು. ನೀವು ಇದೀರಾ, ಅಧಿಕಾರದಲ್ಲಿ ಇದೀರಾ, ನೀವು ಕಾರ್ಯಕರ್ತರನ್ನ ಕರೀರಿ, ಮೀಟಿಂಗ್ ಕರೀರಿ, ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ರಿ. ಮನೆಗೆ ಹೋದ್ರೆ ಇಲ್ಲಿ ಎಲ್ಲಾ ರಾಜಕಾರಣಿಗಳು ಇವತ್ತು ಗೆದ್ದರು ಬೇಕಾಗ್ತಾರೆ, ಕಾರ್ಯಕರ್ತರು ಎಲ್ಲಾ ಪಕ್ಷದವರು ಬೇಕಾಗ್ತಾರೆ. ಅದನ್ನ ಒಂದೇ ಕಾರ್ಯಕರ್ತರು ಒಂದೇ ಇದಾಗಿ ಸೀಮಿತ ಮಾಡಬಾರ್ದು. ಯಾರೇ ಆಗ್ಲಿ, ಯಾವ MLA ಆಗ್ರಿ, ಈಗ ಸಂಸದರು ಗೆಲ್ದು ಅವತ್ತು ಹೋದವ್ರು. ಇವತ್ತು ಸೋಮಣ್ಣ ಎಲ್ಲವ್ರೆ? ಚಿಕ್ಕನಹಳ್ಳಿಗೆ ಯಾವತ್ ಬಂದವ್ರೆ? ಯಾವ ಅಭಿವೃದ್ಧಿ ಮಾಡ್ಯಾರೆ? ಅವತ್ ಕೊಟ್ಟಿದ್ದೆ ಸರ್ಕಲ್ ಅಲ್ಲಿ ಮುತ್ ಕೊಟ್ಟಿದ್ದು ಎಲ್ಲಪ್ಪ ಸೋಮಣ್ಣ? ನಾನು ನೋಡ್ಲೇ ಅಲ್ಲಪ್ಪ. ಈಗ ಆಯ್ತು, ಅವತ್ತು ಗೆದ್ದೋದರು. ಈಗ 2.5 ಹೆಚ್ಚು ಕಮ್ಮಿ 1.5 ವರ್ಷ ಆಯ್ತು. 18 ತಿಂಗಳಾಗೈತಿ. 18 ತಿಂಗಳಲ್ಲಿ ಎಲ್ಲಿ ಯಾವ ನೀರು ಇದನ್ನ ಹರಿಸಿರು? ಯಾವತ್ತು ಬಂದವ್ರೆ? ನಾವ್ ಅದನ್ನ ಜನಕ್ಕೆ ಇವತ್ತು ಜನನು ನೋಡಿದ್ದಾರೆ. ಅವ್ರ ಮಲ್ಲೂ 35-40 ವರ್ಷ 70 ವರ್ಷ ರಾಜಕಾರಣ. ಬಸವರ ಮಲ್ಲಿ ಮಾಧುಸ್ವಾಮಿ ಅವ್ರಿಗೂ ಅವ್ರ ಮೇಲೆ 50 ವರ್ಷ ರಾಜಕಾರಣ. ಅದು ಚೇಂಜ್ ಅಪ್ ಆಗಲ್ಲಿ ಬಿಟ್ಟು ಒಬ್ರು ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆ ನಿಮ್ದೇ ಕ್ಯಾಂಡಿಡೇಟ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ? ನಾವು
15 ವರ್ಷ ಸತತವಾಗಿ 5 ವರ್ಷ 15 ವರ್ಷಲು ಗ್ರಾಮ ಪಂಚಾಯತಿ ಚುನಾವಣೆ ಬೂತ್ ಮಟ್ಟದಲ್ಲಿ ನಾನೇ ಮಾಡಿರೋದು. ಸುರೇಶ್ ಬಾಬು ಯಾವತ್ತು ಕರೆದ್ಬಿಟ್ಟು ಮೀಟಿಂಗ್ ಕರೆದು ಇರೋದು ಅಷ್ಟು ಬಿಟ್ರೆ ಇಡೀ ಗ್ರಾಮ ಪಂಚಾಯತಿ ಸಂಘಟನೆ ಮಾಡಿರೋ ನಾವೇ 15 ವರ್ಷಲು ಪಂಚಾಯತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ನಾನು ಗುರುತಿಸಿ ಇಂಥ ಊರಲ್ಲೇ ಈಗ ನಮ್ಮಲ್ಲಿ 4 TP ವ್ಯಾಪ್ತಿ ಇತ್ತು. 4 TPಲು JDS ಗೆಲ್ಬೇಕು ಅಂದ್ರೆ ಕಲ್ಲೇಶಣ್ಣ ಶ್ರಮ ಇತ್ತು. ಕಲ್ಲೇಶಣ್ಣ ಹೋರಾಟ ಇವತ್ತು ಅಷ್ಟೇ. ಇಲ್ಲೆಲ್ಲಾರು ನಮ್ಮ ಇಡೀ ಶೆಟ್ಟಿಕೆರೆ ಹೋಬ್ಳಿಲಿ ಯಾವ್ದಾರ ಒಂದು ಏನೋ ಆಗ್ಬೇಕು ಅಂದ್ರೆ ನಾನು ಅಲ್ಲಿ ಎಷ್ಟೊತ್ತರ ಅಲ್ಲಿ ಹೋಗ್ತೀನಿ, ಎಲ್ಲಾರಾಗ್ಲಿ ಹೋಗಿ ಬರ್ತೀನಿ. ನನ್ನ ಕೈಲ ಆದಷ್ಟು ಸಹಾಯ ಮಾಡ್ತೀನಿ, ಬಡವ್ರ ಬಗ್ರು ನೋಡ್ತೀನಿ, ಓದೋ ಮಕ್ಕಳಿಗೆ. ಇವತ್ತು ನಾನು ಎಲ್ಲಾರು ಈಗ ನಮ್ಮಲ್ಲೇ ಇದ್ರಾಯ್ತು ಶಿಕ್ಷಣದ್ದು ಎಲ್ಲಾ ಸ್ಕೂಲ್ ಮಕ್ಳಿಗೆ ಬುಕ್ ಕೊಡಿಸ್ದೆ. ನಮ್ದು ಆ ತರ ಕೆಳಮಟ್ಟದಲ್ಲಿ ಇವತ್ತು ನಮ್ಮಲ್ಲಿ ಚಿಕ್ಕನಾಯನಹಳ್ಳಿ ಅನ್ನೋದು ಒಂದ್ ಬಿಟ್ರೆ ಏನ್ ಅಭಿವೃದ್ಧಿ ಆಯ್ತು ಚಿಕ್ಕನಾಯನಹಳ್ಳಿಲಿ? ಅಭಿವೃದ್ಧಿ ಸೀಮಿತ ಏನೈತೆ ಹೇಳ್ರಿ ನೋಡೋಣ. ಒಂದ್ ಹಾಸ್ಪಿಟ್ಲ್ ಐತಾ? ಒಂದು ಒಳ್ಳೆ ಕಾಲೇಜ್ ಐತಾ? ಯಾವ್ದೈತೆ ಹೇಳ್ರಿ ನೋಡೋಣ. ಈ ಜಿಲ್ಲಾ ಪಂಚಾಯತಿಗೂ ರೆಡಿ ಮಾಡ್ಕೊಂಡು ನಾವೆಲ್ಲಾ ಜಿಲ್ಲಾ ಪಂಚಾಯತಿಲು 6 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲು 6 ಜಿಲ್ಲಾ ಪಂಚಾಯತಿನು ನಾನೇನಾರ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಪಕ್ಷದಿಂದ ಆಗ್ತೀನಿ. ಪಕ್ಷಕ್ಕೆ ಸೇರ್ಪಡೆ ಆಗ್ಲಿಲ್ಲ ಕಲ್ಲೇಶಣ್ಣ ಅಭಿಮಾನ ಐತೆ, ಅದರಿಂದ ನಾನು ಇಂಡಿಪೆಂಡೆಂಟ್ ಆಗಲಿ ಸ್ಪರ್ಧೆ ಮಾಡಿಸ್ತೀನಿ. ಎಲ್ಲಾ ಪಂಚಾಯತ್ ಫಸ್ಟ್ ಯಾವ್ದು ನಡೀತೈತೆ ನೋಡೋಣ. ಇವತ್ತು ಗ್ರಾಮ ಪಂಚಾಯತಿ ಆಗುತ್ತೋ ಇಲ್ಲ BDA ಆಗುತ್ತೋ ಎಲ್ಲ. ಇವತ್ತು ನಾವು ಆಚೆ ಕಾಲ್ ತೆಗೆದು 1.5 ವರ್ಷ ಐತೆ. ನಾನು ಅವತ್ತಿಂದಲೂ ರಾಜಕಾರಣ ಏನ್ ಬಿಟ್ಟಿಲ್ಲ. ನನಗೇನ್ ಬೇಜಾರಾದ್ರು ನನ್ನ ಪಾಡಿ ನಾನು ಹೋಗ್ತೀನಿ ಬರ್ತೀನಿ, ಎಲ್ಲಾ ಹಳ್ಳಿಗೂ ಹೋಗ್ತೀನಿ, ಸಂಪರ್ಕ ಮಾಡ್ತೀನಿ. ದಿವಸ ಬೆಳಿಗ್ಗೆ ಎದ್ರೆ ನಾನು ಅದೇ ಮಟ್ಟದಲ್ಲಿ ಇದೀನಿ. JDS ಪಕ್ಷದ ಶಾಸಕಾಂಗ ನಾಯಕರಾದಂತ ಸುರೇಶ್ ಬಾಬು ಅವ್ರಿಗೆ ತಾಲೂಕ್ನಲ್ಲಿ ಯಾವ ರೀತಿಯಾಗಿ ಅಲೆ ಇದೆ ಅಂತ? JDS ಅವ್ರನ್ನೇ ಕೇಳ್ಬೇಕು, ಅಲೆ ಯಾವ ತರ ಐತೆ, ಕಾರ್ಯಕರ್ತರನ್ನ ಯಾವ ತರ ಉಳಿಸ್ಕೊಂಡವ್ರೆ ಅದನ್ನ ಅವ್ರನ್ನೇ ಕೇಳ್ಬೇಕು. ಕಾರ್ಯಕರ್ತರು ಯಾವ ಮಟ್ಟಕ್ಕವ್ರು ಇವಾಗ, ಯಾವ ಮಟ್ಟದಲ್ಲಿ ಇಲ್ಲ. ಏನೋ ಇವತ್ತಿನ ಕಾಲ ಎಲ್ಲ ಇದಿರ್ಬೋದೇನೋ, ಅವತ್ತೇನು ಇರ್ಲಿಲ್ಲ, ಇವತ್ತೇನೋ ಎಲ್ಲದು ಇರ್ಬೋದೇನೋ. ಹೋಗ್ಬೋದು ಕಾರ್ಯಕರ್ತರ ತಕ್ಕೆ ಹೋಗಿ, ಕಾರ್ಯಕರ್ತರು ಕೆಲ್ಸ ಎಲ್ಲ ಐತೆ, ಕೆಲ್ಸ ತೋರಿಸ್ಬೇಕಲ್ಲ. ಕಾರ್ಯಕರ್ತರುಗಳ ತಕ್ಕ ಹೋಗಿ ಕಾರ್ಯಕರ್ತರ ಮೀಟಿಂಗ್ ಕರೆಯೋದು, ಸಭೆ ಕರೆಯೋದು. ಈಗಲೇ ಒಂದು ಇದರಲ್ಲಿ ಒಂದು ಈಗ ಒಂದು 15 ದಿವಸ ತಿಂಗಳೇನೋ ಆಗಿರ್ಬೇಕು, ಒಂದು ಎಲ್ಲಾ ಜಯಂತಿನೂ ಮಾಡಿ ಅವತ್ತು ಯಾಕೆ ಜನ ಬರ್ಲಿಲ್ಲ? ಜನ ಯಾಕೆ ಬರ್ಲಿಲ್ಲ? ಎಲ್ಲ ಜನನು ಬೇಸತ್ತಿ ಹೋಯ್ತಿ. ಜನ ಎಲ್ಲೋ ಕಾಂಕ್ರೀಟ್ ರೋಡ್ ಗಣಿ ಬದ್ಧತೆ ದುಡ್ಡು ಬಂದ್ಬಿಟ್ಟೈತೆ ಅಂದಟ್ಟಿಗೆ ಜನ ಯಾರು ಇದಾಗಿಲ್ಲ. ಎಲ್ಲಾರು ಜನ ಮುಂದೆ ಪಾಠ ಕಲಿಸ್ತಾರೆ. 28 ಚುನಾವಣೆ ಏನ್ ಹತ್ರನೇ, ಇನ್ನೇನ್ ಫೆಬ್ರವರಿ ಬಂದ್ರು 3 ವರ್ಷ ಆಗಿ ಹೋಯ್ತು ವಿಧಾನ ಕ್ಷೇತ್ರದ ಇದು ಬಂದು. ಇನ್ 2 ವರ್ಷ ಐತೆ. ಜನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ, ಬಡವ್ರ ಬಗ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಬಡವ್ರಿಗಾಗಿ ದುಡಿತೀವಿ. ಏನ್ ಎಲ್ಲ ಸೋಲು ಗೆಲುವು ಇದ್ದೇ ಇರುತ್ತೆ. ಅದಕ್ಕೂ ಒಟ್ಟಾರೆ 28 ವರ್ಷದಿಂದ ರಾಜಕೀಯ ಮಾಡ್ತಾ ಬಂದಿದ್ದೀನಿ. 28 ವರ್ಷದ ರಾಜಕೀಯದ ಅನುಭವ ಇದೆ. ಹೀಗಾಗಿ ನಾನೇನು ರಾಜಕೀಯದಲ್ಲಿ ಸನ್ಯಾಸಿ ಆಗ್ಬೇಕಾಗಿಲ್ಲ. ನಾನು ಕೂಡ ಮುಂದಿನ ಬರುವಂತಹ MLA ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಪಕ್ಷದಿಂದ ನನಗೆ ಟಿಕೆಟ್ ಕೊಟ್ರೆ ನಿಂತ್ಕೊಳ್ತೀನಿ, ಇಲ್ಲ ಅಂದ್ರೆ ನಾನು ಏನು ಇಂಡಿಪೆಂಡೆಂಟ್ ಆಗಿ ನಾನು ಪಕ್ಷದಿಂದ ಆಗ್ಲಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಅಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ. ಹಾಗೆ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಸಿದ್ಧರಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಸ್ಪರ್ಧೆ ಮಾಡಿಸ್ತೀನಿ. ರಾಜಕೀಯದಲ್ಲಿ ನಾವೇನು ಸನ್ಯಾಸಿ ಅಲ್ಲ ಅನ್ನುವಂಥದ್ದು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಕಲ್ಲೇಶ್ ಅವರ ಮಾತಾಗಿತ್ತು. ಏನು ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಾಗಿ ಪಬ್ಲಿಕ್ ಫಸ್ಟ್ ನ್ಯೂಸ್ ನ ನೋಡ್ತಾ ಇರಿ. ನಮಸ್ಕಾರ.